ನಮಸ್ಕಾರ ಬಂಧುಗಳೇ. ಡಿಸೆಂಬರ್ ತಿಂಗಳ 2ನೇ ವಾರದಲ್ಲಿ ಹನುಮತ್ ಜಯಂತಿಯ ಸಡಗರ ಸಂಭ್ರಮ ನಮ್ಮ ಬೆಂಗಳೂರಿನ ಎಲ್ಲ ಆಂಜನೇಯ ದೇವಸ್ಥಾನಗಳಲ್ಲಿ. ನಾವಿರೋ ಏರಿಯಾ GM ಪಾಳ್ಯ, ವಿಜ್ಞಾನ ನಗರ, CV ರಾಮನ್ ನಗರ, ಕಗದಾಸಪುರ ಈ ಸರೌಂಡಿಂಗ್ಸ್ನ ಒಂದು 10 ಕಿಲೋಮೀಟರ್ ಆಸುಪಾಸಿನಲ್ಲಿ ಸಾಕಷ್ಟು ಆಂಜನೇಯ ದೇವಸ್ಥಾನಗಳಿವೆ. ನೋಡೋದಕ್ಕೆ ಒಂದು ಸಡಗರ ಸಂಭ್ರಮ. ಹನುಮತ್ ಜಯಂತಿಯ ಇವತ್ತು ಈ ಬೆಳಗಿನ ಹೊತ್ತಲ್ಲಿ ನಾನೇನು ಮಾಡಿದೆ, ಒಂದು 4-5 ದೇವಸ್ಥಾನಗಳನ್ನು ನೋಡ್ಕೊಂಡು ಬರೋಣ ಅಂತ ಹೊರಟೆ. ಮೊಟ್ಟ ಮೊದಲಿಗೆ ಮಾರುತಿ ನಗರ ಸ್ಟಾಪ್ ಅಂತಲೇ ಕರೀತಾರೆ, ವಿಜ್ಞಾನ ನಗರ ಮೇನ್ ರೋಡಲ್ಲಿ. ಈ ದೇವಸ್ಥಾನದಲ್ಲಿ ಬಹಳ ಅದ್ಭುತವಾಗಿ ಹೂವಿನ ಅಲಂಕಾರ ಮಾಡಿದರು. ಎಲ್ಲ ಭಕ್ತರನ್ನು ಬೆಳಗ್ಗೆನೇ ದರ್ಶನಕ್ಕೆ ಬಂದಿದ್ದರು. ಈ ವೈಭೋಗವನ್ನು ಕಣ್ತುಂಬಿಕೊಳ್ಳದೆ ಒಂದು ಖುಷಿ. ದಿನನಿತ್ಯದ ನಮ್ಮ ಬ್ಯುಸಿ ಲೈಫ್ ಶೆಡ್ಯೂಲಲ್ಲಿ ಒಂದು 5 ನಿಮಿಷ ದೇವಸ್ಥಾನಕ್ಕೆ ಭೇಟಿ ಕೊಡೋದು ಮನಸ್ಸಿಗೆ ಬಹಳ ಒಂದು ನೆಮ್ಮದಿಯನ್ನು ಕೊಡುತ್ತೆ, ಹಾಗೆ ಬದುಕಿಗೆ ಒಂದು ಶಕ್ತಿಯನ್ನು ಕೊಡುತ್ತೆ. ಇಲ್ಲಿ ಸ್ಥಳೀಯ ಮುಖಂಡರು, ಸ್ಥಳೀಯ ಜನರು, ಟ್ರಸ್ಟಿಗಳು ಎಲ್ಲ ಸೇರಿ ಇದನ್ನು ಅರೇಂಜ್ ಮಾಡಿರ್ತಾರೆ. ಯೂಶ್ವಲಿ ಎಲ್ಲ ದೇವಸ್ಥಾನಗಳಲ್ಲೂ ಆ ಥರ ಒಂದು ವ್ಯವಸ್ಥೆ ಇದ್ದೇ ಇರುತ್ತೆ. ಅದನ್ನು ಬಹಳ ನಿಭಾಯಿಸ್ತಾರಲ್ಲ ಚೆನ್ನಾಗಿ, ಅದು ಮನಸ್ಸಿಗೆ ಖುಷಿಯನ್ನು ಕೊಡುವಂಥದ್ದು. ಹೂವಿನ ಅಲಂಕಾರ ನೋಡೋದೇ ಒಂದು ಸಂತೋಷ. ಈ ದೇವಸ್ಥಾನಗಳಲ್ಲಿ ಬಣ್ಣ ಬಣ್ಣದ ಹೂವಿನ ಅಲಂಕಾರ, ಕೆಲವು ಕಡೆ ಹಣ್ಣಿನ ಅಲಂಕಾರನೂ ಕೂಡ ಮಾಡಿರ್ತಾರೆ. ತುಂಬ ಚೆಂದ ನೋಡೋದಕ್ಕೆ. ಪ್ರಾತಃ ಕಾಲದಿಂದ ಶುರುವಾಗಿ ಸಂಜೆಯವರೆಗೂ ಕೂಡ ಪೂಜೆ ಪುನಸ್ಕಾರಗಳು ನಡೀತಾನೆ ಇರುತ್ತೆ. ಮಹಾಮಂಗಳಾರತಿ 12ವರೆಗೆಲ್ಲ ಮುಗಿದ್ರೂ ಕೂಡ ಸಂಜೆ ಮತ್ತೆ ವಿಶೇಷ ಆರತಿ, ಪ್ರಸಾದ ವಿತರಣೆ ಎಲ್ಲ ಇರುತ್ತೆ. ಮಧ್ಯಾಹ್ನ ಎಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆನೂ ಕೆಲವು ದೇವಸ್ಥಾನಗಳಲ್ಲಿ ವ್ಯವಸ್ಥೆ ಮಾಡಿರ್ತಾರೆ. ಅದಲ್ಲದೆ ದೊನ್ನೆ ಪ್ರಸಾದ ಕೂಡ ಕೊಡ್ತಾರೆ. ಏನೇ ಅಂದರೂ ಕೂಡ ಈ ಪೂಜೆಯ ಪ್ರಸಾದದ ಒಂದು ರುಚಿ ಇರುತ್ತಲ್ಲ, ಅದರ ಸವಿರುಚಿ ಹೇಳೋದಕ್ಕೆ ಅಸಾಧ್ಯ. ಇವತ್ತು ಕೂಡ ಇಲ್ಲಿ ಅದೆಲ್ಲವನ್ನು ಅರೇಂಜ್ ಮಾಡಿದರು. ನಾನು ಕೂಡ ಮಂಗಳಾರತಿಯನ್ನು ಮುಗಿಸ್ಕೊಂಡು ಇಲ್ಲಿಯ ಪ್ರಸಾದವನ್ನು ತೆಗೆದುಕೊಂಡು ಹೋಗೋಣ ಅಂತ ಕ್ಯೂನಲ್ಲಿ ನಿಂತು ಪ್ರಸಾದ ತೆಗೆದುಕೊಂಡು ಬಂದೆ. ಈ ಮಧ್ಯೆ ಹೋಮ ಹವನಗಳು ಕೂಡ ನಡೀತಾ ಇತ್ತು. ಇದಾದ ನಂತರ ಮಹಾಪ್ರಸಾದ ಅಂತ ಅಲ್ಲಿ ಹೇಳ್ತಾಯಿದ್ರು, ಅಂದರೆ ಊಟದ ವ್ಯವಸ್ಥೆ ಇತ್ತು. ಆದರೆ ಈ ಪೂಜೆ ನಡೆದ ಒಂದು ಹೊತ್ತಿಗೆ ಎಲ್ಲರಿಗೂ ಕೂಡ ಅಲ್ಲಿ ದೊನ್ನೆ ಪ್ರಸಾದ ಕೊಡ್ತಾಯಿದ್ರು. ಇನ್ನೊಂದು ವಿಶೇಷ ಅಂತಂದರೆ ಈ ನಾದಸ್ವರ ಸೇವೆ ದೇವರಿಗೆ ಬೆಳಗಿನ ಆರತಿಗೆ, ಮಹಾಮಂಗಳಾರತಿಗೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಮೃದಂಗ ಆಯಿತು, ಆ ನಾದಸ್ವರ ಎಲ್ಲವೂ ಕೂಡ, ಅದನ್ನು ವಾಲಗ ಅಂತೀವಲ್ಲ, ಅದೆಲ್ಲ ಕೇಳೋದೇ ಒಂದು ಸಂತೋಷ. ಹೇಳಿದ್ನಲ್ಲ, ಸ್ಥಳೀಯರೆಲ್ಲರೂ ಸೇರಿಕೊಂಡು ಭಕ್ತಿ ಶ್ರದ್ಧೆಯಿಂದ ಈ ಒಂದು ಉತ್ಸವವನ್ನು ನಡೆಸ್ಕೊಡ್ತಾಯಿದ್ರು. ಇಂತಹ ವಿಶೇಷ ದಿನಗಳಲ್ಲಿ ಒಂದೇ ಮಂತ್ರ, ಸರ್ವೇ ಜನಾಃ ಸುಖಿನೋ ಭವಂತು ಅಂತ. ಸದ್ಬುದ್ಧಿ, ಶಕ್ತಿಯನ್ನು ಕೊಡು ದೇವರೇ ಅಂತ ಕೇಳ್ಕೊಳ್ಳೋದು ಅಷ್ಟೇ. ಯಾಕೆಂತಂದರೆ ದೇವರ ಅನುಗ್ರಹವಿಲ್ಲದೆ ಏನೂ ಇಲ್ಲ. ಪ್ರಸಾದವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ವಿತರಿಸ್ತಾ ಇದ್ದರು. ನಾನು ಕೂಡ ಪ್ರಸಾದ ತಗೊಂಡು ಮನೆ ಹೊರಟೆ. ಮಾರುತಿ ನಗರ, ವಿಜ್ಞಾನ ನಗರ ಮುಖ್ಯ ರಸ್ತೆಯ ಆಂಜನೇಯ ದೇವಸ್ಥಾನ.